ಅಲ್ಲೇನ್ ನೋಡ್ತಾ ಇದೀರಾ? ಅಲ್ಲ ಕಣ, ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ದ ವಿಷಯನ ನೀನೇ ಅಪ್ಪನಿಗೆ ನೇರವಾಗಿ ಹೇಳ್ಬೋದಿತ್ತಲ್ಲ. ಬಿಸ್ಕತ್ ತಗೊಳ್ಳೋ ಥರ ಅಂಗಡಿಗೆ ಬಂದು ನಂದ ಅಲ್ಲೇ ಇದ್ರು ಕೇಶವಿಂಗ್ ಹೇಳಿದೆ. ನಾಳೆ ಹಾಲ್ ಟಿಕೆಟ್ ಕೊಡ್ತಾರೆ, ಆದ್ರೆ ನನಗೆ ಎಕ್ಸಾಮ್ ಫೀಸೇ ಕಟ್ಟಕ್ಕಾಗಲ್ಲ. ಅಂದ್ಮೇಲೆ ನಾಳೆ ಹಾಲ್ ಟಿಕೆಟು ಇಲ್ಲ, ಇನ್ಮೇಲೆ ಕಾಲೇಜು ಇಲ್ಲ. ಅಂದ್ರೆ ಎಲ್ಲ ಇವತ್ತಿಗೆ ಮುಗೀತು. ನಾನು ತಗೊಂಡಿದ್ ಒಂದೇ ಒಂದು ರಾಂಗ್ ಡಿಸಿಷನ್ ಇಂದ ನನ್ ಜೀವನನೇ ಹಾಳಾಗ್ತಿದ್ಯಲ್ಲ. ಆ ಸಿದ್ದು ನಂಗೆ ಮೋಸ ಮಾಡ್ದ, ಆದ್ರೆ ನನ್ ಓದಿ ನನ್ ಕಾಲ್ ಮೇಲೆ ನಾನ್ ನಿಂತ್ಕೊಳ್ಳೋಣ ಅಂದ್ರೆ ಹಿಂಗಾಗೋಯ್ತಲ್ಲ. ಈ ಟೈಮಲ್ಲಿ ವಲ್ಲಭ ಆದ್ರೂ ನನ್ ಜೊತೆ ಇದ್ದಿದ್ರೆ ಅವ್ರ ಜೊತೆ ಜಗಳ ಮಾಡಾದ್ರೂ ನನ್ ಮನ್ಸು ಹಗುರ ಮಾಡ್ಕೊಂಬೋದಿತ್ತು. ಸರ್, ಪ್ರಯಾಣ ಎಲ್ಲ ಸೇಫ್ ಆಗೈತಲ್ಲ ಸರ್? ಚೆನ್ನಾಗಿ ಕಾರ್ ಓಡಿಸಿನಲ್ಲ ಸರ್? ಹೇಯ್, ಚೆನ್ನಾಗಿ ಓಡಿಸ್ತೀಯಲ್ಲಪ್ಪ. ನಿನ್ನೆ ಎಲ್ರಿಗೂ ಹೇಳಂಗೆ ನಿನ್ಗೆ ಹೇಳ್ದೆ. ಯಾಕೆಂದ್ರೆ ನೀನು ಇನ್ನೂ ಚಿಕ್ಕ ಹುಡುಗ ಅಲ್ವಾ, ಹೆಂಗ್ ಓಡಿಸ್ತೀವಿ ಅಂತ ಭಯ ಆಯ್ತು ನನಗೆ. ಸಖತ್ತಾಗಿ ಓಡಿಸ್ತೆ. ಸರಿ, ಈಗ ಎಷ್ಟು ಕೊಡ್ಲಿ? ಸರ್, ನಿಜ ಹೇಳ್ತಾ ಇದ್ದೀನಿ, ನನಗೆ ಇದು ಡ್ರೈವಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಸರ್. ಡ್ರೈವರ್ಸ್ ಎಷ್ಟು ತಗೊಳ್ತಾರೆ ಅನ್ನೋದು ಗೊತ್ತಿಲ್ಲ. ನಿಮ್ಗೆ ಎಷ್ಟಾಗುತ್ತೋ ಯೋಚನೆ ಮಾಡ್ಕೊಡಿ ಸರ್. ಹೌದಾ? ಸರಿ. ತಗೋ. ನನ್ನ ಹತ್ರ ಡ್ರೈವಿಂಗ್ ಬರೋರಿಗೆ ನಾನು 2,000 ಕೊಡ್ತೀನಿ ಕಣಯ್ಯ. ನಿನ್ನ ಡ್ರೈವಿಂಗ್ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ 200 ಎಕ್ಸ್ಟ್ರಾ ತಗೋ. ಥ್ಯಾಂಕ್ ಯು ಸರ್. ನನಗೆ ಇಷ್ಟೇ ಸಾಕು, ಅದನ್ನು ನೀವೇ ಇಟ್ಕೊಳ್ಳಿ. ನನ್ನ ನಂಬಿ ಕೆಲಸ ಕೊಟ್ರಲ್ಲ, ತುಂಬ ಹೆಲ್ಪ್ ಆಯ್ತು. ಬರ್ತೀನಿ ಸರ್. ಮತ್ತೆ ಯಾವತ್ತಾದ್ರೂ ಡ್ರೈವರ್ ಬೇಕು ಅಂದರೆ ನನಗೆ ಕಾಲ್ ಮಾಡಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ. ಏನಪ್ಪ, ನಿನ್ನೆ ನಾನು ಹಂಗೆ ಮಾತಾಡದೆ ಅಂತ ಬೇಜಾರು ಮಾಡ್ಕೋಬೇಡ. ನಿನಗೆ ಕೆಲಸದ ಅವಶ್ಯಕತೆ ಜಾಸ್ತಿ ಇದೆಯಾ? ಇದೆ ಸರ್. ನೀವು ಕೆಲಸ ಕೊಟ್ಟರೆ ಖಂಡಿತ ಚೆನ್ನಾಗಿ ಮಾಡ್ತೀನಿ. ಆಯ್ತಪ್ಪ. ನೋಡು, ನಮ್ಮ ಈ ಫುಡ್ ಡೆಲಿವರಿ ಕೆಲಸದಲ್ಲಿ ಕೈ ಬಾಯಿ ಶುದ್ಧವಾಗಿರ್ಬೇಕು. ನೋಡು, ಆನ್ ಟೈಮ್ಗೆ ಡೆಲಿವರಿ ಮಾಡಬೇಕು. ಪದೇ ಪದೇ ಅವ್ರಿಗೆ ಫೋನ್ ಮಾಡಿ ಲೊಕೇಶನ್ ಕೇಳಿ ಅವ್ರಿಗೆ ಇರಿಟೇಟ್ ಮಾಡೋ ಆಗಿಲ್ಲ. ಹಂಗೆ ತುಂಬಾ ಇಂಪಾರ್ಟೆಂಟು ಏನಂದ್ರೆ ಫುಡ್ನ ತಿನ್ಕೊಳ್ಳೋ ಆಗಿಲ್ಲ. ಆರ್ಡರ್ ಮಾಡಿದವ್ರ ಕೈಗೆ ನೀಯತ್ತಾಗಿ ಒಪ್ಪಿಸ್ಬೇಕು. ಎಷ್ಟೋ ಜನ ಈ ಕೆಲಸ ಮಾಡಿ ನಮ್ಮ ಕಂಪ್ನಿಗೆ ಕೆಟ್ಟ ಹೆಸರು ತಂದಿದ್ದಾರೆ. ನೀನ್ ಹಂಗ್ ಮಾಡಬಾರ್ದು ಏನೋ. ಸರಿ ಸರ್, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. ಸರಿ, ಸಂಬಳ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀಯಾ? ಸರ್, ನಾನು ಆಗಲೇ ಹೇಳ್ದಾಗೆ ಈ ಕೆಲಸಕ್ಕೆ ಎಷ್ಟು ಸಂಬಳ ಕೊಡ್ತಾರೆ ಅಂತ ನಂಗೆ ಐಡಿಯಾ ಇಲ್ಲ. ನೀವೇ ಒಂದು ಫಿಕ್ಸ್ ಮಾಡಿ ಹೇಳ್ಬಿಡಿ ಸರ್. ಪಾರ್ಟ್ ಟೈಮ್ ಜಾಬ್ ಇದು, ದಿನಕ್ಕೆ 5 ಅವರ್ ಕೆಲಸ. 13,000 ಫಿಕ್ಸ್, ಸರಿನಾ? ಸರಿ ಸರ್, ಓಕೆ. ಪ್ರತಿ ತಿಂಗಳು ನನ್ನ ಕಡೆಯಿಂದ ನಿನಗೆ 13,000 ರೂಪಾಯಿ ಬರುತ್ತೆ. ನಿನ್ ಟಿಪ್ಸ್ ಎಲ್ಲ ಬರುತ್ತೆ, ಅದು ನಿನ್ಗೆ ಎಕ್ಸ್ಟ್ರಾ. ಸರಿ ಸರ್, ಓಕೆ. ಹಂಗಿದ್ರೆ ದಿನ 4 ಗಂಟೆಗೆ ಬಂದ್ಬಿಡು. ಡ್ರೆಸ್ ಕೋಡ್ ಇರುತ್ತೆ, ಡ್ರೆಸ್ ಹಾಕೊಂಡು ಕೆಲಸ ಶುರು ಮಾಡ್ಕೊಡ್ರೆ ಸಾಕು. ಓಕೆ ಸರ್, ಸರಿ. ಓಕೆ ಆಗಿದ್ರೆ. ಸರ್, ಇನ್ನೊಂದು ವಿಷಯ ಸರ್. ಏನ್ ಹೇಳು? ಏನಿಲ್ಲ ಸರ್, ನನಗೆ ಒಂದು 5,000 ಅಡ್ವಾನ್ಸ್ ಇದ್ರೆ ಬೇಕಿತ್ತು ಸರ್. ದುಡ್ಡಿನ ಅವಶ್ಯಕತೆ ನನಗೆ ತುಂಬ ಜಾಸ್ತಿ ಇದೆ ಸರ್. ಅಲ್ಲ, ಈಗಷ್ಟೇ ಕೆಲಸ ಕೊಟ್ಟಿದ್ದೀನಿ, ಆಗ್ಲೇ ಅಡ್ವಾನ್ಸ್ ಕೇಳ್ತಿದೀಯಲ್ಲ ಯಾ? ಸರ್, ಏನು ಅನ್ಕೊಂಬೇಡಿ ಸರ್, ತುಂಬ ನೀಡಿದೆ. ಸರಿ, ನಾನು ಯಾರಿಗೂ ಈ ಥರ ಫಸ್ಟ್ ಕೊಟ್ಟವನೇ ಅಲ್ಲ. ನೀನು ನೋಡಿದ್ರೆ ನಂಬೇಕು ಅನ್ನಿಸ್ತಾ ಇದೆ. ಪ್ರಾಮಾಣಿಕ ಅಂತ ನಂಬಿ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ ಸರಿ, ಹೊರಡು ನೀನು. ಬರ್ತೀನಿ ಸರ್. ಲೈಫಲ್ಲೇ ಮೊದಲನೇ ಸಂಬಳ ಇದು. ಎಷ್ಟು ಖುಷಿ ಆಗ್ತಿದೆ ಅಂತಂದ್ರೆ, ಈ ದುಡ್ಡಲ್ಲಿ ನಾವು ಅಪ್ಪನಿಗೊಂದು ಶರ್ಟ್ ತಗೊಂಡೋಗಿ ಕೊಡಬೇಕು ಅನ್ನಿಸ್ತಾ ಇದೆ. ಹಾಗೆ ಅಪ್ಪ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಬೇಕು ಅನ್ನಿಸ್ತಿದೆ. ಆದರೆ ಅವರು ನನ್ನ ಮಾತನ್ನು ಕೇಳಿಸ್ಕೊಳ್ಳಲ್ಲ, ನಾನು ಕೊಟ್ಟಿದ್ನು ಈಸ್ಕೊಳ್ಳಲ್ಲ. ನಮ್ಮಪ್ಪ ಯಾವಾಗಲೂ ಒಂದು ಹೇಳೋರು, ಕಷ್ಟಪಟ್ಟು ದುಡಿಯೋದ್ರಲ್ಲಿರೋ ಸುಖ, ನೆಮ್ಮದಿ, ಶಾಂತಿ ಅದು ಬೇರೆನೆ ಅಂತ.
ಅಯ್ಯೋ ದೇವ್ರೆ, ಎಲ್ಲ ಹೋಗ್ಬಿಟ್ಟ ಇವನು. ಬೆಳಗಿನ ಜಾವದಷ್ಟೊತ್ತಿಗೆ ಬರ್ತೀನಿ ಅಂದಿದ್ದ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನನಗೆ ಯಾಕೋ ಗಾಬರಿ ಆಗ್ತಾ ಇದೆ. ವಲ್ಲಭ ಎಲ್ಲಿಗೂ ಹೋಗಿದೆ? ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿ ಈಗ ಬರ್ತಿದ್ಯಲ್ಲೋ, ಮನೇಲೆಲ್ರಿಗೂ ಗಾಬರಿ ಆಗಲ್ವಾ? ಅಲ್ಲ ಕಣೋ, ರಾತ್ರಿ ಪೂರ್ತಿ ಮನೆಗೆ ಬರ್ದೆ ಹೋದ್ರೆ ಏನ್ ಅನ್ಕೋಬೇಕು? ಅದ್ ಯಾವ ಫ್ರೆಂಡೋ, ಅದೆಲ್ಲ ಹೋಗಿತ್ತು ಹೇಳೋದಾದ್ರೂ ಸರಿಯಾಗಿ ಹೇಳೋಗ್ಬೇಕು ತಾನೆ. ಅಲ್ಲವಾ, ನಾನ್ ನಿನ್ನ ಹತ್ರನೇ ಮಾತಾಡ್ತಿರೋದು ಕಣೋ. ನನಗೆ ಗೊತ್ತು ನೀನ್ ನನ್ನ ಹತ್ರ ಮಾತಾಡ್ತಿಲ್ಲ ಅಂತ ಗೊತ್ತು. ಆದ್ರೆ ಇಂಥ ವಿಚಾರಗಳನ್ನಾದ್ರೂ ಹೇಳೋಗ್ಬೇಕಲ್ವೇನೋ? ಆಕ್ಚುಲಿ ನಾನು ಇವಾಗ ಒಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಫುಡ್ ಡೆಲಿವರಿ ಕಂಪ್ನಿಯಲ್ಲಿ. ನನಗೆ ತಿಂಗಳಿಗೆ 13,000 ರೂಪಾಯಿ ಸಂಬಳ. ನನ್ನ ಹಾಗೆ ಓದ್ತಿರೋ ಹುಡುಗರು ಪಾಕೆಟ್ ಮನಿಗೋಸ್ಕರ ಅಪ್ಪನ್ ಡಿಪೆಂಡ್ ಆಗಿರ್ತಾರೆ. ಆದ್ರೆ ನಾನು ಆ ಕ್ಯಾಟಗರಿನೇ ಅಲ್ಲ. ಅಳಿಲ್ ಸೇವೆ ಆದ್ರೂ ಅಪ್ಪನ ಪ್ರೆಷರ್ನ ಸ್ವಲ್ಪನಾದ್ರೂ ಇಳಿಸೋಣ ಅಂತ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ಈ ವಲ್ಲಭ ಕೆಟ್ಟ ದಾರಿ ಹಿಡಿಯಲ್ಲ, ಒಳ್ಳೆ ದಾರಿಲೇ ನಡ್ಕೊಂಡು ಹೋಗೋದು. ಅಕಸ್ಮಾತ್ ಒಳ್ಳೆ ದಾರಿಲೇನೆ 4 ರೌಂಡ್ ಎಕ್ಸ್ಟ್ರಾ ಸುತ್ತಬೇಕು ಅನ್ನೋ ಪರಿಸ್ಥಿತಿ ಬಂದ್ರೂ ಸುತ್ತುತ್ತಾ ಹೋಗ್ತಾ ಇರ್ತೀನಿ. ನಾನು ಏನೇ ಇದ್ರು ನಮ್ಮ ಅಪ್ಪನ ಮಗ. ಆದ್ರೂ ಓದ್ತಾ ಓದ್ತಾ ಪಾರ್ಟ್ ಟೈಮ್ ಜಾಬಲ್ಲಿ ದುಡಿಯೋ ಜೋಶೇ ಬೇರೆ. ಎಷ್ಟಾಯ್ತು ಅಂದ್ರಿ? ಏಯ್ ಹೋಗ, ಸುಮ್ಮನೆ ನಿನ್ನಂಗಡಿಗೆ ಬಂದು ನೀನೇ ದುಡ್ಡು ಕೊಡ್ತೀಯಾ? ಸರ್, ನಾನು ಕಸ್ಟಮರ್ನ ಕಸ್ಟಮರ್ ಥರ ನೋಡಿ. ತಗೊಳ್ಳಿ ಸರ್, ನನ್ನ ಸ್ವಂತ ದುಡಿಮೆಯಿಂದ ದುಡ್ದಿರೋ ದುಡ್ಡು ತಗೊಳ್ಳಿ. ಚೇಂಜ್ ವಾಪಸ್ ಕೊಡಿ. ಅಪ್ಪ ತಗೊಳ್ಳಿ ಕಸ್ಟಮರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಬರಲಾ ಸರ್? ಏನಾಯ್ತು ಕೇಶವ? ಏನಾಯ್ತು ಇವನಿಗೆ? ಹನುಮಂತಣ್ಣ, ನಿಮಗೆ ಗೊತ್ತಾಗ್ಲಿಲ್ವಾ? ನಂಗೂ ಗೊತ್ತಾಗ್ಲಿಲ್ಲ. ವಲ್ಲಭ, ಏನನ್ಮಂತಣ್ಣ ಅಲ್ಲೇನ್ ನೋಡ್ತಾ ಇದ್ದೀರಾ? ಅಲ್ಲ ಕಣ, ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ದ ವಿಷಯನ ನೀನೇ ಅಪ್ಪನಿಗೆ ನೇರವಾಗಿ ಹೇಳ್ಬೋದಿತ್ತಲ್ಲ. ಬಿಸ್ಕತ್ ತಗೊಳ್ಳೋ ಥರ ಅಂಗಡಿಗೆ ಬಂದು ನಂದ ಅಲ್ಲೇ ಇದ್ರು ಕೇಶವಿಂಗ್ ಹೇಳಿದೆ. ನನ್ನ ಜೊತೆ ಮಾತಾಡಲ್ವಲ್ಲ ಅವರು, ಇನ್ನೇಗೆ ಹೇಳಿ? ಕೆಲಸ ಸಿಕ್ಕಿದ ವಿಷಯನ ಲಕ್ಷಣವಾಗಿ ಅಪ್ಪ ಅಮ್ಮನ ಆಶೀರ್ವಾದ ತಗೊಂಡು ಹೇಳಿದ್ರೆ ಚಂದ. ನೀನ್ ನೋಡಿದ್ರೆ ಇದೆಲ್ಲ ಮಾಡ್ಲೇ ಇಲ್ಲ. ನೋಡುವಲ್ಲಬಾ, ಇಷ್ಟೊಂದು ದೌಲತ್ ಒಳ್ಳೇದಲ್ಲ, ಹೇಳ್ತಿದ್ದೀನಿ. ಏನನ್ಮಂತಣ್ಣ ನೀವು? ನಿಮ್ಗೆ ಅರ್ಥನೇ ಆಗಿಲ್ಲ ನೋಡಿ. ಏನು? ನಾನು ಕೆಲಸ ಮಾಡ್ತಿರೋ ವಿಷಯನ ಅಪ್ಪನಿಗೆ ತಿಳ್ಸಕ್ಕೇನೆ ನಾನು ಬಂದಿದ್ದು. ನನ್ನ ಮದುವೆ ಆದಾಗಿಂದ ನನ್ನ ಜೊತೆ ಮಾತೇ ಬಿಟ್ಬಿಟ್ಟಿದ್ದಾರೆ ಅವರು. ಆದ್ರೂ ಅವ್ರ ಮನಸ್ಸಲ್ಲಿ ಇವನ್ ಜೀವನ ಹೆಂಗೋ, ಇವನ್ ನ್ಯಾಯವಾಗಿ ದುಡಿತಾ ಇದ್ದಾನೋ, ಕೆಟ್ಟ ದಾರಿ ಹಿಡಿದ್ಬಿಟ್ರೆ ಅಥವಾ ಹಾಳಾಗ್ಬಿಟ್ರೆ, ಹಂಗಾದ್ರೆ ಹಿಂಗಾದ್ರೆ ಅಂತ ಎಲ್ಲ ಯೋಚನೆ ಮಾಡ್ಕೊಂಡು ತಲೆ ಬಿಸಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರ ತಲೆ ಬಿಸಿ ಕೊಡೋದು ಬೇಡ ಅಂತ ಮರ್ಯಾದೆಯಾಗಿ ನ್ಯಾಯವಾಗಿ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ. ಒಳ್ಳೆ ಸಂಬಳನೂ ತಗೋತಾ ಇದ್ದೀನಿ ಅನ್ನೋ ವಿಶ್ವಾಸನ ಅವ್ರ ಕಿವಿಗಾಗ್ತೆ. ಇನ್ನಾದ್ರೂ ಅವರು ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿ ಅಲ್ವಾ? ಎಲ್ಲ ಸರಿ ಕಣೋ, ಆದ್ರೆ ನೀನೇ ಅವನ ಹತ್ರ ಅಪ್ಪ ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿದ್ರೆ ಅವ್ನು ತುಂಬಾ ಖುಷಿ ಪಟ್ಟಿರೋವನಿ. ಅವನು ನಿನ್ನ ಹತ್ರ ಮಾತು ಬಿಟ್ಟಿದ್ದಾನೆ ನಿಜ, ಹಾಗಂತ ನೀನು ಅವನ ಹತ್ರ ಮಾತಾಡಲ್ವಾ? ನೀನು ಒಂದ್ ಹೆಜ್ಜೆ ಮುಂದೆ ಇಟ್ರೆ ತಾನೆ ನಂದಾನು ಒಂದ್ ಹೆಜ್ಜೆ ನಿನ್ ಕಡೆ ಬರೋದು. ಹನುಮಂತಣ್ಣ, ನಂದು ಮತ್ತೆ ಅಪ್ಪಂದು ಬಾಂಡಿಂಗ್ ಒಂಥರ ಡಿಫ್ರೆಂಟ್. ಈ ಪ್ರಪಂಚದಲ್ಲೇನೆ ಬೇರೆ ಯಾವ ಅಪ್ಪ ಮಗನೂ ನಮ್ ತರ ಇಲ್ಲ. ನಾವೇ ಬೇರೆ, ನಮ್ ಸ್ಟೈಲೇ ಬೇರೆ. ಎಲ್ಲ ಅಪ್ಪ ಮಗನು ಮಾತಾಡಿ ವಿಷಯನ ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ನಾವು ಮಾತಾಡ್ದೇನೆ ಅರ್ಥ ಮಾಡ್ಕೋತೀವಿ. ಇಲ್ಲಿ ತನಕನೂ ನಡೆದಿದೆ ಹಂಗೆ, ನಿಮ್ಗೆ ಗೊತ್ತಲ್ವಾ? ನಮ್ದೇ ಸತ್ಯ ನಮಗ್ ಗೊತ್ತಿರಲ್ವಾ? ನಾವ್ ಅಪ್ಪನ್ಗೆ ಹಿಂಗ್ ಹೇಳಿದ್ರೇನೆ ಅರ್ಥ ಆಗೋದು. ಏನೋಪ್ಪ, ನಂಗಂತೂ ಏನು ಒಂದು ಗೊತ್ತಾಗ್ತಾ ಇಲ್ಲ. ನಿಮಗ್ ಗೊತ್ತಾಗಿರಲ್ಲ ಹನುಮಂತಣ್ಣ, ಅಪ್ಪಂಗ್ ಗೊತ್ತಾಗಿರುತ್ತೆ. ಸರಿ ಬರ್ಲಾ? ರಾತ್ರಿ ಅಡಿಗೆ ಮಾಡ್ಕೊಳ್ಳೋದು ಕಷ್ಟ ಅಥವಾ ಬೋರ್ ಆದ್ರೆ ನನ್ಗೊಂದು ಕಾಲ್ ಹಾಕಿ, ಟಕ್ಕಂತ ಬಂದು ನಿಮ್ಗೆ ಫುಡ್ ಡೆಲಿವರಿ ಕೊಡ್ತೀನಿ. ಇನ್ಮೇಲೆ ಡೋಂಟ್ ವರಿ ಹನುಮಂತಣ್ಣ, ಮೇ ಹುನಾ. ಆಯ್ತು. ಹಾಗೆ ಮಿಸ್ಟರ್ ವಜ್ರಮುನಿ ಅವ್ರಿಗೆ ನಮ್ ಕೆಲ್ಸ ಇಷ್ಟ ಆಗಿದ್ರೆ 5 ಸ್ಟಾರ್ ಕೂಡ ಕೇಳಿ. ಬರ್ಲಾ ಹನುಮಂತಣ್ಣ?
ಎಷ್ಟು ಒಳ್ಳೆ ಹುಡುಗ. ಅಪ್ಪನ ಹೆಗಲ ಮೇಲೆ ಭಾರ ಇಳಿಸ್ಬೇಕು ಅಂತ ಒದ್ದಾಡ್ತಾ ಇದ್ದಾನೆ. ನಂದ ಮಧು ತರ ಇವನ್ ಜೊತೆ ಮಾತಾಡಿದ್ರೆ ಸಾಕು. ರೀ, ಯಾಕಿನ್ನೂ ಮಲ್ಗಿಲ್ವಾ? ತುಂಬಾ ಲೆಕ್ಕ ಬರೆಯೋದಿತ್ತು ಗಿರಿಜಾ, ಅದಕ್ಕೆ ಲೇಟ್ ಆಯ್ತು. ನಾಳೆಗೆಲ್ಲ ತಯಾರಿ ಆಗಿದೆ ತಾನೆ? ದನ್ನಿಂಗ್ ಫೋನ್ ಮಾಡಿದ್ಯಾ? ಹಾ ರೀ, ಹೇಳಿದ್ದೀನಿ. ಅವಳು ಬೆಳಿಗ್ಗೆ ಬೇಗ ಬರ್ತೀನಿ ಅಂದ್ಲು. ಅಳಿ ಅಂದ್ರು? ಅಳಿ ಹತ್ರ ಗೊತ್ತಿಲ್ಲ ರೀ. ಅಮೆರಿಕಕ್ಕೆ ಬೇರೆ ಏನೋ ಹೊರಡ್ತೀನಿ ಅಂತ ಹೇಳ್ತಾ ಇದ್ರು. ಏನ್ ಕೆಲ್ಸನೋ ಏನೋ. ಸರಿ, ಅವ್ರವ್ರ ಅನುಕೂಲ. ರೀ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಏನು? ನಮ್ ವಲ್ಲಭ ಎಷ್ಟು ಬದಲಾಗಿದ್ದಾನೆ ಗೊತ್ತಾ ರೀ? ಅವನಿಗೆ ಮೊದ್ಲಿನ ತರ ಇಲ್ಲ. ಅವನಿಗೆ ಎಷ್ಟು ಜವಾಬ್ದಾರಿ ಬಂದಿದೆ ಗೊತ್ತಾ? ಗೊತ್ತು ಬಿಡು. ಏನು ಅಂದ್ರೆ ನಿಮ್ಗೆ ವಿಷಯ ಗೊತ್ತಾ? ಇವತ್ತು ಅಂಗಡಿಗೆ ಬಂದಿದ್ದ, ಕೇಶವನ್ ಹತ್ರ ಏನೋ ಹೇಳ್ತಾ ಇದ್ದ. ಇದ್ರಲ್ಲಿ ಖುಷಿ ಪಡುವಂಥದ್ದು ಏನಿದೆ ಗಿರಿಜಾ? ಯಾಕ್ರಿ? ಅಲ್ಲ ಗಿರಿಜಾ, ನಾನು ಆಸೆ ಪಟ್ಟಿದ್ದೇನೋ ಅಗತ್ಯ ಬಡವ ಮಾಡ್ತಾ ಇರೋದೇನು? ಅವ್ನು ಕಾಲೇಜ್ಗೆ ಹೋಗಿ ಚೆನ್ನಾಗಿ ಓದಿ ದೊಡ್ಡ ಸ್ಥಾನದಲ್ಲಿ ಇರಬೇಕು, ಕಲೆಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಅವನು ಅದೇನು ಫುಡ್ ಡೆಲಿವರಿ ಅಂತೆ ಬೀದಿ ಸುತ್ಕೊಂಡು ಮನೆ ಸುತ್ಕೊಂಡಿದ್ದಾನೆ. ಏನ್ ಗಿರ್ಜಾ ಇದೆಲ್ಲ? ಇದೇ ಶ್ರದ್ಧೆನ ಅವ್ನು ಓದೋ ಕಡೆ ತೋರಿಸಿದ್ರೆ ನನ್ ಮನ್ಸಿಗೆ ಸಮಾಧಾನ ಆಗ್ತಿತ್ತು. ಛೇ, ಇದೆಲ್ಲ ನನ್ನ ಕರ್ಮ. ಹಾಗಲ್ಲ ರೀ, ವಲ್ಲಭ ಸುಮ್ನೆ ಮನೇಲಿ ಕೂತ್ಕೊಳ್ಳೋಕ್ ಬದಲು ಒಂದ್ ಕೆಲ್ಸ ಅಂತ ಮಾಡ್ತಾ ಇದ್ದಾನಲ್ಲ. ನಿಮಗ್ ಕಷ್ಟ ಆಗುತ್ತೆ ಅಂತ ನಿಮ್ ಹೆಗಲಿನ ಮೇಲಿರೋ ಭಾರ ಸ್ವಲ್ಪನಾದ್ರೂ ಇಳಿಲಿ ಅಂತ ಅವನಿಗೆ ಕೆಲಸ ಒಪ್ಕೊಂಡಿದ್ದಾನೆ ರೀ. ನಾನು ಹೇಳಿದ್ನ ಗಿರಿಜಾ, ನನ್ನ ಸಂಸಾರ ಭಾರ ಆಗ್ತಾ ಇದೆ, ನಾನು ಹೊರೆ ಹೊತ್ಕೊ ಅಂತ. ನನಗೆ ನನ್ನ ಸಂಸಾರ ಯಾವತ್ತು ಭಾರ ಅಲ್ಲ ಗಿರಿಜಾ. ತಾಯಿಗೆ ಮಗು ಭಾರ ಅಲ್ಲ, ಹೆತ್ತವ್ರಿಗೆ ಮಕ್ಕಳು ಭಾರ ಅಲ್ಲ. ನಾನು ಪ್ರೀತಿಯಿಂದನೇ ಮನೆ ನಡೆಸ್ತಾ ಇದ್ದೀನಿ, ಅದನ್ನ ತಿಳ್ಕೊಳ್ಳಿ. ಆದ್ರೆ ಇವನು ನಾನು ಹೇಳೋದೆಲ್ಲ ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ದಾನೆ. ನೀವ್ ಹೇಳ್ದೆ ಇದ್ರು ಅವನು ಇವಾಗ ಯಾವ್ದೋ ಒಂದ್ ಕೆಲ್ಸ ಹುಡ್ಕೊಂಡ್ ಮಾಡ್ತಾ ಇದ್ದಾನೆ ರೀ. ಹೋದವಾಗ ಇವೆಲ್ಲ ಯಾಕೆ ಬೇಕು ಅಂತ ನೀವು ಅವನ್ನ ಕೇಳ್ಬೋದು. ಆದ್ರೆ ಈಗ ಅವನ್ಗೂ ಮದ್ವೆ ಆಗಿದೆ. ಅವನ್ ಸಂಸಾರದ ಖರ್ಚನ್ನ ಬೇಕೋ ಬೇಡವೋ ಅವ್ನು ನೋಡ್ಕೋಬೇಕಲ್ಲ. ಅದಕ್ಕೆ ಅವನು ಒಂದೊಂದಾಗೆ ಜವಾಬ್ದಾರಿನ ಕಲಿತಾ ಇದ್ದಾನೆ. ಓದೋ ವಯಸ್ಸಿನಲ್ಲಿ ಮದುವೆ ಆಗಿ ವಯಸ್ಸಿಗೆ ಮೀರಿ ಜವಾಬ್ದಾರಿ ತಗೊಂತ ನಾನು ಹೇಳಿದ್ನ? ಒಂದಂತೂ ಅರ್ಥ ಆಗಿದೆ ಗಿರ್ಜಾ, ಯಾರ್ಗ್ ಏನ್ ಬೇಕೋ ಅದನ್ನೇ ಮಾಡೋದು. ನಮ್ ಮಾತುಗೂ ಬೆಲೆ ಇಲ್ಲ, ನಮ್ ಕನ್ಸುಗಳೆಲ್ಲ ಮಣ್ಪಾಲು. ಇಲ್ಲ ರೀ, ನೀವ್ ಯಾಕೆ ಹಾಗೆ ಅನ್ಕೋತೀರಾ? ನೋಡ್ತಾ ಇರಿ, ಖಂಡಿತ ಒಂದಿನ ನಮ್ಮಲ್ಲಪ್ಪ ಕಲೆಕ್ಟರ್ ಆಗ್ತಾನೆ ರೀ. ನನ್ಗ ನಂಬಿಕೆನೆ ಹುಟ್ಟೋಗಿದೆ ಗಿರ್ಜಾ. ಈ ಜನ್ಮದಲ್ಲಿ ನನ್ ಕನ್ಸುಗಳು ಯಾವ್ದು ನನ್ಸಾಗಲ್ಲ ಅನ್ನೋದು ನನ್ಗೆ ಅರ್ಥ ಆಗಿದೆ. ಏನೋ ನನ್ ಮಗ ಮಾಧವನ್ ಮದ್ವೆ ನಾನು ಅನ್ಕೊಂಡಂಗ್ ನಡೀತಾ ಇದೆ, ಅದೇ ಸಮಾಧಾನ. ಹೋಗ್ಲಿ ಬಿಡು, ಅವನ್ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡ. ನಾನು ಅವನ್ಗೇನು ಬುದ್ಧಿ ಹೇಳಕ್ ಬರೋದಿಲ್ಲ. ವಲ್ಲಭ ಕೆಲ್ಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಖುಷಿ ಪಡ್ತಾರೆ ಅನ್ಕೊಂಡ್ರೆ ಇವ್ರೇನ್ ಹೀಗೆ ಹೇಳ್ಬಿಟ್ರು? ಏನ್ ಯೋಚನೆ ಮಾಡ್ತಾ ಇದೆಯಾ ಇನ್ನು? ಮಲ್ಕೋ, ಲೇಟ್ ಆಯ್ತು, ಬೆಳಗ್ಗೆ ಬೇಗ ಎದ್ದೇಳ್ಬೇಕು. ರಕ್ಷಾ ಇಲ್ಲಿ ಓದ್ತಾ ಇದ್ದಾಳೆ ತಾನೆ? ಹೋರಿ